ಇವತ್ತು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಸಿಂಪಲ್ ಆಗಿರುವಂತಹ 1 ಕಪ್ ರವೆನ ಬಳಸ್ಕೊಂಡು ಇನ್ಸ್ಟಂಟಾಗಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಗಲವಾಗಿರುವಂತಹ ಪಾತ್ರೆನ ತೊಗೊಂಡು ಅದಕ್ಕೆ ನಾನು 1 ಕಪ್ ಆಗುವಷ್ಟು ರವೆ ಹಾಕ್ಕೋತಾ ಇದ್ದೀನಿ. ಮಾಮೂಲಾಗಿ ಉಪ್ಪಿಟ್ಟಿಗೆ ಬಳಸುವಂಥ ರವೆನ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ನಾಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಅದವ್ರಿ ಇವು, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಅದೆಲ್ಲ 1 ಕಪ್ ರವೆಗೆ 1 ಕಪ್ ನೀರನ್ನು ಹಾಕ್ಕೊಂಡು ನೆನೆಯೋದಕ್ಕೆ ಇಟ್ಕೋತಾ ಇದ್ದೀನಿ. ಅದಾದ ನಂತರ ಇದನ್ನು ಅವಲಕ್ಕಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು 2 ಸತಿ ಚೆನ್ನಾಗಿ ತೊಳ್ಕೊಂಡು ಅದಾದ ನಂತರ ಇದಕ್ಕೆ ಮೊಸರನ್ನ ಹಾಕಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇದಕ್ಕೆ ನೀರನ್ನು ಹಾಕ್ಕೊಂಡು ಒಂದು 2 ಸತಿ ಚೆನ್ನಾಗಿ ತೊಳ್ಕೊಂಡು ಬರೋಣ. ಅದಾದ ನಂತರ ತೊಳೆದಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಎತ್ತಿ ಇಡ್ತಾ ಇದ್ದೀನಿ. ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳೋಣ. ಇದನ್ನು ಒಂದು 5 ರಿಂದ 10 ನಿಮಿಷ ಇದನ್ನು ನೆನೆಯೋದಕ್ಕೆ ಇಟ್ಕೊಳ್ಳೋಣ. ಟೈಮ್ ಇದ್ದರೆ ನೆನೆಯೋದಕ್ಕೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ದಿಢೀರಾಗಿ ಮಾಡ್ಕೋಬೋದು ನೀವು. ಇವಾಗ ನೆನೆಯೋದಕ್ಕೆ ಇಟ್ಟಿದ್ದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಗೆಯೇ ಟೊಮ್ಯಾಟೋನ ಬಳಸ್ಕೊಂಡು ಒಂದು ಚಟ್ನಿ ಮಾಡ್ಕೋತಾ ಇದ್ದೀನಿ. ಬನ್ನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಅದಾದ ನಂತರ ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆನೂ ಕೂಡ ತೊಗೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸಿಪ್ಪೆ ಬಿಡಿಸ್ಕೊಂಡಾದರೂ ತೊಗೊಳ್ಳಿ ಅಥವಾ ಹಾಗೆ ಕೂಡ ನೀವು ಹಾಕೋಬೋದು. ಬೆಳ್ಳುಳ್ಳಿನ ಅದನ್ನು ಕೂಡ ತೊಗೊಂಡು ಹಾಕ್ಕೋತಾ ಇದ್ದೀನಿ. ಒಂದು 4 ರಿಂದ 5 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು. ನೋಡ್ತಾ ಇದ್ರಲ್ಲ, ಸಿಪ್ಪೆ ಸಮೇತ ಹಾಕೊಳ್ಳಿ. ಅದಾದ ನಂತರ ಇದಕ್ಕೆ ನಾನು ಅರ್ಧ ಈರುಳ್ಳಿ, 1 ಟೊಮ್ಯಾಟೊ, ಇದು ಸಣ್ಣದಾಗಿರುವಂತಹ 1 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. 1 ಟೊಮ್ಯಾಟೊ, 1 ಆದರೂ ತೊಗೊರಿ ಅಥವಾ 2 ಆದರೂ ತೊಗೊಳ್ಳಿ. ಟೊಮ್ಯಾಟೊ ಕ್ವಾಂಟಿಟಿನ ಎಷ್ಟಾದರೂ ಹಾಕೋಬೋದು, ಚೆನ್ನಾಗಿರ್ತೈತಿ ಟೇಸ್ಟು. ಚಟ್ನಿ ಎಷ್ಟು ಬೇಕು ನೋಡ್ರಿ ಅಷ್ಟು ಮಾಡ್ಕೊರಿ. ಈ ಥರ ಚಟ್ನಿನ ಒಂದು ಸತಿ ಟ್ರೈ ಮಾಡಿರಿ, ತುಂಬಾ ಚೆನ್ನಾಗಿರ್ತೈತಿ. ಇದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ನೀವು ಬೇಕಿದ್ದರೆ ಹಾಕ್ಕೋಬೋದು. ನಂಗೆ ಇಷ್ಟ ಇಲ್ಲ, ನಾನು ಹಾಕ್ಕೊಂಡಿಲ್ಲ. ಸೊ ಇವಾಗ ನೋಡ್ತಾ ಇದ್ರಲ್ಲ, ಇದು ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಕೈ ಬಿಡ್ದಂಗೆ ನಾವು ಕೈ ಆಡಿಸ್ಕೋಬೇಕಾಗತ್ತೆ. ಅದಾದ ನಂತರ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಬೇಕಿಲ್ಲ ಅನ್ನೋರು ಬ್ಯಾಡಗಿ ಮೆಣಸಿಕಾಯಿನ ಯೂಸ್ ಮಾಡ್ಕೋಬೋದು. ಬ್ಯಾಡಗಿ ಮೆಣಸಿಕಾಯಿ ಹಾಗೆಯೇ ಖಾರಕ್ಕೋಸ್ಕರ ಗುಂಟೂರು ಮೆಣಸಿಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗಲೇ ಹಾಕ್ಕೊಂಡ್ವಿ ಅಂತಂದರೆ ಹುರಿಯೋದಕ್ಕೆ ಈಸಿ ಆಗುತ್ತೆ. ತುಂಬ ಸಾಫ್ಟಾಗಿ ಬೇಗನೆ ಇವು ಈರುಳ್ಳಿ ಹಾಗೆ ಟೊಮ್ಯಾಟೊ ನೋಡ್ತಾ ಇದ್ರಲ್ಲ, ಇದೆಲ್ಲದು ಸಾಫ್ಟಾಗಿ ಬೆಂದಿದೆ. ಆಮೇಲೆ ಇದು ತಣ್ಣಗಾಗಿದೆ. ಇವಾಗ ನಾನು ಸಣ್ಣದೊಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಬೇಕಾದರೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಚಟ್ನಿ ಅಂತೇಳಿ. ಇವಾಗ ನಾವು ಮೊದಲಿಗೆ ನೆನೆಯೋದಕ್ಕಿಟ್ಟು ಇರುವಂತಹ ಈ ಒಂದು ಅವಲಕ್ಕಿ ಹಾಗೆ ರವೆನ ದೊಡ್ಡದ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿರಿ, ರವೆ ಎಲ್ಲ ನೀರನ್ನು ಹೀರ್ಕೊಂಡಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ ಅಂಥೇಳಿ. ಇವಾಗ ನಾನು ಇದಕ್ಕೆ ಅವಲಕ್ಕಿ ಮತ್ತು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗಲೇ ಉಪ್ಪನ್ನು ಕೂಡ ಸೇರಿಸ್ಕೊತಿದ್ದೀನಿ. ಉಪ್ಪು ಹಾಕೊಳ್ಳೋ ವಿಡಿಯೋ ಸ್ಕಿಪ್ ಆಗೈತಿ. ಸ್ವಲ್ಪ ಸಕ್ಕರೆ ಕೂಡ ಹಾಕೋರಿ. ಒಂದು ಅರ್ಧ ಟೇಬಲ್ ಸ್ಪೂನ ಕಡಿಮೆನೇ ಸಕ್ಕರೆನ ಸೇರಿಸ್ಕೊಂಡ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊರಿ, ಚೆನ್ನಾಗಿರ್ತೈತಿ. ಇವಾಗ ನೋಡಿರಿ, ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕೊಳ್ಳೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದ್ದು ನನ್ನ ಹತ್ರ. ನೋಡ್ತಾ ಇದ್ರಲ್ಲ, ಇವಾಗ ಸಕ್ಕರೆ ಸೇರಿಸಿದ ನಂತರ ಮುಚ್ಚಳನ ಮುಚ್ಚಿ ನಾನು ಮಿಕ್ಸಿ ಮಾಡಿಕೊಂಡು ಬರ್ತೇನೆ. ನೋಡ್ತಾ ಇರ್ಬೋದು ನೀವು. ಇದನ್ನು ನುಣ್ಣಾಗಿ ರುಬ್ಕೊಂಡು ಬರೋಣ. ಈ ರೀತಿ ಆದರೆ ಸಾಕು. ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಾಗೆ ರುಬ್ಬಿದರೆ ಸಾಕು. ಇವಾಗ ನಾನು ಅದೇ ಬೌಲ್ಗೆ ನಾನು ಈ ಹಿಟ್ಟನ್ನು ರುಬ್ಬಿರುವಂಥ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇದಕ್ಕೆ ನಾನು ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಸೋಡಾನ ಹಾಕೋತಾ ಇದ್ದೀನಿ, ಅಡುಗೆ ಸೋಡಾನ. ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಆ್ಯಕ್ಟಿವೇಟ್ ಮಾಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ದೋಸೆ ತವಕ ಹಾಕ್ಕೊಂಡು ದೋಸೆನ ಮಾಡ್ಕೊಳ್ಳೋದು ನೋಡಿರಿ. ಇವಾಗ ಇದನ್ನು ದೋಸೆ ತವಕ ಹಾಕ್ಕೊಳ್ಳೋಣ ಬರ್ರಿ. ದೋಸೆ ಮಾಡೋದಕ್ಕೆ ನಾನು ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊರಿ, ಉರಿನ ಇಟ್ಕೋಬೇಕಾದ್ರೆ. ಇವಾಗ ನೋಡ್ತಾ ಇದ್ದಿಲ್ಲ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೌಂಡಾಗಿ ಈ ದೋಸೆನ ಹಾಕ್ಕೋತಾ ಇದ್ದೀನಿ. ತೆಳುವಾಗಿ ಕೂಡ ಹಾಕೋಬೋದು, ಬಟ್ ದಪ್ಪಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ಈ ರೀತಿ ನಾವು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ರೌಂಡಾಗಿ ಮಾಡಿಕೊಂಡ್ರೆ ಸಾಕು. ಈಗ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಅದಾದ ನಂತರ ಇದನ್ನು ಒಂದು ಮುಚ್ಚಳನ ತೆಗೆದು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಚ್ಕೊಳ್ಳೋಣ. ಎಣ್ಣೆ ಇಷ್ಟ ಇಲ್ಲ ಅನ್ನೋರು ತುಪ್ಪ ಕೂಡ ಹಚ್ಕೋಬೋದು, ಚೆನ್ನಾಗಿರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ. ತೂತು ಬಿಟ್ಕೊಂಡು ಎಷ್ಟು ಚಂದ ಬಂದೈತೆ ನೋಡ್ರಿ. ಇದನ್ನು ಕೂಡ
ನಾವು ತಿರುವಿ ಹಾಕ್ಕೊಳ್ಳೋಣ. ಇವಾಗ ಒಂದೆರಡು ನಿಮಿಷ ಮುಚ್ಚೋಣ ಎಣ್ಣೆ ಹಾಕಿರೋದ್ರಿಂದ. ಅದಾದ ನಂತರ ನಾನು ಮತ್ತೆ ತೆಗೆದು ಒಂದು ಮುಚ್ಚಳನ ತೆಗೆದು ಮತ್ತೆ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದೈತಿ ನೀವೇ ನೋಡ್ತಾ ಇರ್ಬೋದು. ಮತ್ತೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ಲೋ ಫ್ಲೇಮಲ್ಲೂ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ದೋಸೆ. ಈ ದೋಸೆನ ನಾನು ತಾಟಿಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಮತ್ತೊಂದು ದೋಸೆನ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುವಂತಹ ದೋಸೆ ಆಗಿತ್ತು ನೋಡಿರಿ, ರೆಡಿ ಆಗೈತಿ. ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ತುಂಬ ಸಾಫ್ಟ್ ಆಗಿರುವಂತಹ ದೋಸೆ. ಈ ದೋಸೆನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿರಿ. ಇವಾಗ ನೋಡಿರಿ, ನಾನು ಮೊದಲಿಗೆ ತವಾಗ ಎಣ್ಣೆ ಹಚ್ಕೊಂಡಿದ್ದೆ, ಇವಾಗ ಎರಡನೇ ಸತಿ ಹಾಕೋಬೇಕಾದ್ರೆ ಹಚ್ಕೊಂಡಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಇವಾಗ ಇದು ಕೂಡ ಅದೇ ಥರನಾಗಿ ನಾವು ಹಾಕ್ಕೊಂಡು ಒಂದು ಸ್ವಲ್ಪ ಬ್ರಷ್ ಮಾಡಿಕೊಂಡು ರೌಂಡಾಗಿ ಮಾಡಿ, ಅದಾದ ನಂತರ ಇದಕ್ಕೆ ನಾನು ಮುಚ್ಚಳನ ಮುಚ್ಚಿ ಒಂದು 2ರಿಂದ 3 ನಿಮಿಷ ನಾನು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಎಣ್ಣೆನ ಹಚ್ಕೊಳ್ಳೋಣ, ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳೋಣ ಇದಕ್ಕೆ. ಇವಾಗ 2 ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳೋಣ. 2 ನಿಮಿಷ ಆದ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಆವಾಗ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು ಸೈಡು ತಿರುವಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಈ ರೀತಿ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ನೀವೇ ನೋಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡಿದ್ದಾದ ನಂತರ ಇದನ್ನ ಮತ್ತೆ ಒಂದು ಸೈಡು ತಿರುವಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇಷ್ಟು ಮಾಡಿದ್ರೆ ಸಾಕು, ಇನ್ಸ್ಟೆಂಟ್ ಆದ ಅವಲಕ್ಕಿ ಅಥವಾ ರವೆ ದೋಸೆ, ತುಂಬಾ ಸೂಪರ್ ಸಾಫ್ಟ್ ಆಗಿರುವಂತಹ ದೋಸೆ ರೆಡಿ ಆಗ್ತವೆ ನೋಡಿರಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡಬೇಕು ಅಂತ ಯೋಚನೆ ಇತ್ತಂದರೂ ಈ ರೀತಿ ಒಮ್ಮೆ ದೋಸೆನೇ ಮಾಡಿಕೊಡಿ. ದೊಡ್ಡೋರಿಂದ ಹಿಡಿದು ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ತುಂಬಾ ಸೂಪರ್ ಆಗಿರುವಂತಹ ದೋಸೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಇದ್ರ ಜೊತೆಗೆ ನಾನು ಟೊಮ್ಯಾಟೊ ಮತ್ತು ಆನಿಯನನ್ನು ಬಳಸ್ಕೊಂಡು ಮಾಡಿರುವಂತಹ ಚಟ್ನಿ ಕೂಡ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿ ಬಂದೈತಿ ದೋಸೆ ಅಂಥೇಳಿ. ನೀವು ಕೂಡ ಈ ದೋಸೆನ ಮಾಡಿ ನೋಡಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.